ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೃಷಭ ರಾಶಿಯವರ ಜೀವನದಲ್ಲಿ ಜನವರಿ 16ರಿಂದ 31ರವರೆಗೆ ನಡೆಯಲಿರುವ ಮಹತ್ವದ ಬದಲಾವಣೆಗಳು, ಗ್ರಹಗಳ ಸೂಕ್ಷ್ಮ ಸ್ವಭಾವ, ಮನಸ್ಸಿನ ಸ್ಥಿತಿ, ಹಣಕಾಸು, ವಿವಾಹ ಮತ್ತು ಆರೋಗ್ಯದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಳೆದ ಕೆಲವು ದಿನಗಳಿಂದ ಅನೇಕ ವೃಷಭ ರಾಶಿಯವರು ತಮ್ಮೊಳಗೆ ಒಂದು ರೀತಿಯ ಅಸ್ಥಿರತೆ, ನಿರ್ಧಾರ ಗೊಂದಲ ಮತ್ತು ಮುಂದೇನು ಎಂಬ ಆತಂಕವನ್ನು ಅನುಭವಿಸ್ತಾ ಇದ್ದೀರಾ. ಶ್ರಮ ಇದ್ರೂ ಫಲ ತಡವಾಗ್ತಾ ಇದೆ ಎಂಬ ಭಾವನೆ, ಕುಟುಂಬ ಅಥವಾ ಕೆಲಸದ ಒತ್ತಡ ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಆದರೆ ಈ ಅವಧಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವಿನ ಮುನ್ನೋಟವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಜನವರಿ 16ರಿಂದ ಆರಂಭವಾಗುವ ಈ ದಿನಗಳಲ್ಲಿ ಗ್ರಹಗಳ ಚಲನೆ ವೃಷಭ ರಾಶಿಯವರ ಜೀವನದಲ್ಲಿ ನಿಧಾನವಾದರೂ ಗಟ್ಟಿಯಾದ ಪರಿಣಾಮವನ್ನು ಬೀರುತ್ತೆ. ಶನಿಗ್ರಹವು ನಿಮ್ಮ ಕರ್ಮ ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಜವಾಬ್ದಾರಿಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಶನಿ ನೀಡುವ ಫಲ ತಡವಾದರೂ ಕೂಡ ಶಾಶ್ವತವಾಗಿರುತ್ತೆ. ನೀವು ಈ ಅವಧಿಯಲ್ಲಿ ತಾಳ್ಮೆಯಿಂದ ಮಾಡಿದ ಪ್ರತಿಯೊಂದು ಕೆಲಸ ಮುಂದಿನ ತಿಂಗಳುಗಳಲ್ಲಿ ನಿಮಗೆ ಗೌರವ, ಸ್ಥಿರತೆ ಮತ್ತು ಭದ್ರತೆಯನ್ನು ತಂದುಕೊಡುತ್ತೆ. ಗುರುಗ್ರಹದ ಅನುಕೂಲದಿಂದ ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗುವ ಸಮಯ ಇದು. ನೀವು ಗೊಂದಲದಲ್ಲಿ ಇದ್ದರೆ ಸರಿಯಾದ ವ್ಯಕ್ತಿಯಿಂದ ಸರಿಯಾದ ಸಲಹೆ ಸಿಗುತ್ತೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಕೆಲ ದಿನಗಳಲ್ಲಿ ಮನಸ್ಸು ಹೆಚ್ಚು ಯೋಚನೆಯಲ್ಲಿ ಇರಬಹುದು. ಹಳೆಯ ಘಟನೆಗಳು, ಹಳೆಯ ಸಂಬಂಧಗಳು ಅಥವಾ ಹಿಂದಿನ ತಪ್ಪು ನಿರ್ಧಾರಗಳು ನೆನಪಾಗಿ ಮನಸ್ಸಿಗೆ ಅಶಾಂತಿ ತರಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮೊಳಗೆ ಆಳವಾದ ಒಂದು ಅವಕಾಶ ಕೂಡ ಸಿಗುತ್ತೆ. ಏನು ಬೇಕು ಏನು ಬೇಡ ಎಂಬುದು ಸ್ಪಷ್ಟವಾಗುತ್ತೆ. ಶುಕ್ರ ಗ್ರಹ ವೃಷಭ ರಾಶಿಯ ಅಧಿಪತಿ ಆಗಿರೋದ್ರಿಂದ ಅದರ ಚಲನೆ ನಿಮ್ಮ ಜೀವನದ ಸೌಕರ್ಯ, ಸುಖ ಮತ್ತು ಸಂಬಂಧಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಈ ಅವಧಿಯಲ್ಲಿ ನಿಮ್ಮಲ್ಲಿ ಆಕರ್ಷಣೆ, ಮಾತಿನ ಮಧುರತೆ ಮತ್ತು ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುತ್ತೆ. ಆದರೆ ಅತಿಯಾದ ಭೋಗಾಸಕ್ತಿ ಅಥವಾ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಜನವರಿ 16ರಿಂದ 23ರವರೆಗೆ ಮೊದಲ ಹಂತದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರ ಆಗಿರಬಹುದು. ಹೊಸ ಯೋಚನೆಗಳು ಬರಬಹುದು, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಧೈರ್ಯ ಕೊರತೆಯಂತೆ ಅನಿಸಬಹುದು. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಯೋಜನೆ ರೂಪಿಸುವುದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಆದಾಯ ಸರಾಸರಿಯಾಗಿದ್ದರೂ ಮನೆ, ಕುಟುಂಬ ಅಥವಾ ಆರಾಮಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ಹೊಸ ಒತ್ತಡ ಬರುವ ಸಾಧ್ಯತೆ ಕಡಿಮೆ ಇದ್ದರೂ ಹಳೆಯ ಬಾಕಿಗಳನ್ನು ಸರಿಪಡಿಸುವ ಯೋಚನೆ ಶುರುವಾಗುತ್ತೆ. ಜನವರಿ 24ರಿಂದ 31ರವರೆಗೆ ಎರಡನೇ ಹಂತದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿರುತ್ತೆ. ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಾಣಿಸಿಕೊಳ್ಳುತ್ತೆ. ಉದ್ಯೋಗದಲ್ಲಿರುವ ವೃಷಭ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವ ಸಂದರ್ಭ ಬರುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ, ಹೆಚ್ಚುವರಿ ಹೊಣೆಗಾರಿಕೆ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ಇದು ಮೊದಲಿಗೆ ಭಾರವಾಗಿದೆ ಎಂದು ಅನಿಸಿದರೂ ಭವಿಷ್ಯದಲ್ಲಿ ಪ್ರಗತಿಗೆ ದಾರಿ ಮಾಡಿಕೊಡುತ್ತೆ. ಉದ್ಯೋಗ ಬದಲಾವಣೆ ಯೋಚನೆ ಮಾಡ್ತಿರೋರಿಗೆ ಸೂಕ್ತ ಮಾಹಿತಿ ಸಿಗಬಹುದು, ಆದರೆ ತಕ್ಷಣದ ನಿರ್ಧಾರ ಬೇಡ. ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿ ಇರುವವರಿಗೆ ಈ ಅವಧಿ ನಿಧಾನವಾಗಿ ಬೆಳೆಯುವ ಸಮಯ. ಮೊದಲ ಹಂತದಲ್ಲಿ ಲಾಭ ಸ್ಥಿರವಾಗಿದ್ದರೂ ಎರಡನೇ ಹಂತದಲ್ಲಿ ಹೊಸ ಗ್ರಾಹಕರು, ಹೊಸ ಆರ್ಡರ್ಗಳು ಅಥವಾ ಹಳೆಯ ಸಂಪರ್ಕಗಳಿಂದ ಲಾಭ ಕಾಣಿಸಿಕೊಳ್ಳುತ್ತೆ. ಮಾತುಕತೆ ಮತ್ತು ನಂಬಿಕೆಯೇ ಇಲ್ಲಿ ಮುಖ್ಯ. ದೊಡ್ಡ ಹೂಡಿಕೆ ಅಥವಾ ಅಪಾಯಕರ ವ್ಯವಹಾರಗಳನ್ನು ಮುಂದೂಡುವುದು ಉತ್ತಮ. ನಿಧಾನವಾಗಿ ಆದರೆ ಭದ್ರವಾಗಿ ಮುಂದೆ ಸಾಗಿದರೆ ಉತ್ತಮ ಫಲ ಸಿಗುತ್ತೆ. ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಸಂವೇದನಶೀಲವಾಗಿರುತ್ತೆ. ವಿವಾಹಿತರು ಸಂಗಾತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಸಣ್ಣ ಅಸಮಾಧಾನಗಳು ದೊಡ್ಡ ಸಮಸ್ಯೆಯಾಗದಂತೆ ಶಾಂತವಾಗಿ ಮಾತನಾಡುವುದು ಮುಖ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು, ಆದರೆ ಆಕರ್ಷಣೆಯ ಆಧಾರದ ಮೇಲೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಕುಟುಂಬ ಜೀವನದಲ್ಲಿ ಹಿರಿಯರ ಸಲಹೆ ಮತ್ತು ಆಶೀರ್ವಾದ ನಿಮಗೆ ಮಾರ್ಗದರ್ಶನಿ ಆಗಿರುತ್ತೆ. ಮಹಿಳೆಯರಿಗೆ ಈ ಅವಧಿ ಜವಾಬ್ದಾರಿಯ ಜೊತೆಗೆ ಮಾನಸಿಕ ಬಲವನ್ನು ಪರೀಕ್ಷಿಸುವ ಸಮಯ. ಗೃಹಿಣಿಯರಿಗೆ ಮನೆಯ ಕೆಲಸಗಳು ಹೆಚ್ಚಾದರೂ ಕುಟುಂಬದಿಂದ ಸಹಕಾರ ಸಿಗುತ್ತೆ. ಉದ್ಯೋಗಸ್ಥ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ
ಪಡಿತಾ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಮೊದಲ ಹಂತದಲ್ಲಿ ಗಮನ ಚದುರಿದರೂ ಕೂಡ ನಂತರ ಓದಿನಲ್ಲಿ ಉತ್ತಮ ಏಕಾಗ್ರತೆ ಬರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ನಿದ್ದೆಯ ಕೊರತೆ ಕಾಣಿಸಬಹುದು. ಆಹಾರ ಪದ್ಧತಿ ಮತ್ತು ವಿಶ್ರಾಂತಿಗೆ ಗಮನ ಕೊಟ್ಟರೆ ಸಮಸ್ಯೆ ಕಡಿಮೆಯಾಗುತ್ತೆ. ಪ್ರಯಾಣ ಯೋಗ ನಿಧಾನವಾಗಿ ರೂಪುಗೊಳ್ಳುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಸಾಧ್ಯ. ಆದ್ದರಿಂದ ದಾಖಲೆಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ಜನವರಿ 26 ಮತ್ತು 30 ದಿನಗಳು ವೃಷಭ ರಾಶಿಯವರಿಗೆ ಮಹತ್ವದ ದಿನಗಳಾಗಿವೆ. ಒಳ್ಳೆಯ ಸುದ್ದಿ, ಹಣಕಾಸಿನ ಸ್ಪಷ್ಟತೆ ಅಥವಾ ನಿರೀಕ್ಷಿತ ಉತ್ತರ ಈ ದಿನಗಳಲ್ಲಿ ಸಿಗುವ ಸಾಧ್ಯತೆ ಇದೆ. ಪರಿಹಾರವಾಗಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚೋದು, ಬಿಳಿ ಅಥವಾ ಹಳದಿ ವಸ್ತುಗಳ ದಾನ ಮಾಡೋದು ಮತ್ತು ಸೌಮ್ಯ ಮಾತುಗಳನ್ನು ಪಾಲಿಸುವುದು ಶುಕ್ರ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತೆ. ಕೊನೆಗೆ ವೃಷಭ ರಾಶಿಯವರೇ, ಈ 16 ದಿನಗಳ ಅವಧಿ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಸ್ಥಿರ ಬದಲಾವಣೆಗಳನ್ನು ತರುತ್ತಾ ಇದೆ. ಆತುರ ಬೇಡ, ತಾಳ್ಮೆ ನಿಮ್ಮ ಶಕ್ತಿ. ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ. ಕಾಲ ನಿಮ್ಮ ಪರವಾಗ್ತಾ ಇದೆ. ವಿಶ್ವಾಸ, ಶಾಂತಿ ಮತ್ತು ದೃಢ ನಿರ್ಧಾರಗಳೊಂದಿಗೆ ಮುಂದುವರಿದರೆ ಯಶಸ್ಸು ನಿಮ್ಮನ್ನು ತಪ್ಪಿಸಿಕೊಳ್ಳೋದಿಲ್ಲ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ವಿಡಿಯೋಗೆ ಲೈಕ್ ಕೊಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.